ಇಂಡಿ ಕೂಟ ಅಥವಾ ಯಾವುದೇ ಪ್ರತಿಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಬೇರೆ, ಆ ಹಣಾಹಣಿ ಬೇರೆ. ಆದ್ರೆ ಚುನಾವಣೆಯಲ್ಲಿ ಒಂದು ಮತವೂ ಬಹಳ ಮುಖ್ಯ ಆಗತ್ತೆ ಅನ್ನೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಉದಾಹರಣೆ ಇದೆ. ಭಾರತದ ಒಂದು ಪರಂಪರೆಯ, ಆಧ್ಯಾತ್ಮದ, ನಂಬಿಕೆಯ ನಮ್ಮ ನೆಲೆಗಳು ಎಂಥ ಉಜ್ವಲವಾದಂಥ ಭವಿಷ್ಯವನ್ನ ಕಾಣ್ತಾ ಇದೆ ಅನ್ನೋದಕ್ಕೆ ವಾರಣಾಸಿ ಪ್ರತ್ಯಕ್ಷವಾದಂಥ ಸಾಕ್ಷಿ. ಅಲ್ಲಿ ಹಿಂದೂ ಮುಸ್ಲಿಂ ಧಾರ್ಮಿಕವಾದಂಥ ಪ್ರಶ್ನೆಯೇ ಇದ್ದಿದ್ರೆ ನೀವು ವಾರಣಾಸಿಯಲ್ಲಿ ಕಾಶಿ ಕಾರಿಡಾರ್ ಅನ್ನ ಆ ಮಟ್ಟದಲ್ಲಿ ಅದನ್ನು ವಿಸ್ತರಣೆಗೊಳಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅದನ್ನು ಅಷ್ಟು ಅದ್ಭುತವಾಗಿ ಕಟ್ಟದಂಥ ಒಬ್ಬ ಪ್ರಧಾನ ಸೇವಕನಿಗೆ ಅವರ ಒಂದು ಗೆದ್ದು ಬಂದ ನಂತರ, ಪ್ರಧಾನಿಯಾದ ನಂತರ ತನ್ನ ಸ್ವಕ್ಷೇತ್ರಕ್ಕೆ ಬಂದಾಗ ಮನೆಗೆ ಬಂದ ಅತಿಥಿಗೆ ಏನನ್ನ ಕೊಟ್ರಿ ವಾರಣಾಸಿಯವರು? ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, EVM ಬಗ್ಗೆ ಇನ್ನು ಯಾರು ಮಾತಾಡಕೂಡದು, EVM ಪರ್ಫೆಕ್ಟ್ ಆಗಿದೆ ಅಂತ. ಆದರೆ ಕಾಂಗ್ರೆಸ್ಸಿಗರಿಗೆ ಇನ್ನೂ ಬುದ್ಧಿ ಬರಲಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಒಂದು ಅತ್ಯಂತ ದುರದೃಷ್ಟಕರವಾದಂಥ ಘಟನೆಯ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದೆ ಇವತ್ತು. ಯಾಕೆಂತಂದರೆ ಈ ಕಾಂಗ್ರೆಸ್ಸಿಗರು ಮತ್ತು INDA ಕೂಟ, ಇಂಡಿ ಕೂಟ ನಿಂತಲ್ಲಿ ಕುಂತಲ್ಲಿ ಈ ಬಾರಿ ಮೋದಿಯವರನ್ನು ಸಾರ್ವಜನಿಕವಾಗಿ ಅವಮಾನಗೊಳಿಸತಕ್ಕದ್ದು, ಅವಮಾನಗೊಳಿಸ್ತೇವೆ, ರಾಷ್ಟ್ರದಾದ್ಯಂತ ಒಂದು ಬಿಕ್ಕಟ್ಟನ್ನು, ಉದ್ವಿಗ್ನತೆಯನ್ನು ಮತ್ತು ಹೊರಗಿನ ಭಯೋತ್ಪಾದಕ ಶಕ್ತಿಗಳನ್ನು ಒಳಗೆ ಆಹ್ವಾನಿಸುವ ಮೂಲಕ ನಮ್ಮ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಅಧಿಕಾರದಲ್ಲಿದ್ದೇವೋ ಅಲ್ಲೆಲ್ಲ ಕಡೆ ಒಂದು ರೀತಿಯಾಗಿ ಪರೋಕ್ಷವಾಗಿ NDA ಸರ್ಕಾರದ ಮತ್ತು ಮೋದಿ ನೇತೃತ್ವದ 3ನೇ ಬಾರಿಯ ಪ್ರಧಾನಿ ಹುದ್ದೆ ಸ್ವೀಕರಿಸಿದ ಈ ಹೊತ್ತಲ್ಲಿ ಒಂದು ಸುಭಿಕ್ಷ ದೇಶವಾಗಿ ಮುಂದುವರಿಯುವ ಯಾವ ಲಕ್ಷಣವನ್ನು ಮತ್ತು ಯಾವ ಸ್ಥಿತಿಯನ್ನು ನೆಲೆಗೊಳ್ಳಲಿಕ್ಕೆ ಬಿಡಕೂಡದು ಅನ್ನುವಂಥ ತೀರ್ಮಾನಕ್ಕೆ ಬಂದ ಹಾಗೆ ಕಾಣುತ್ತೆ. ಆಮೇಲೆ ನಮ್ಮಲ್ಲಿ ಜನ ಮರಳೋ ಜಾತ್ರೆ ಮರಳೋ, ನಮಗೆ ಅಭಿವೃದ್ಧಿ ಕಣ್ಣಿಗೆ ಕಾಣ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರನ್ನು ಯಾವ ರೀತಿಯಲ್ಲಿ ಈ 10 ವರ್ಷದಲ್ಲಿ ಸಿದ್ಧಗೊಳಿಸಲಾಗಿದೆ ಅನ್ನೋದನ್ನು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಈಶಾನ್ಯ ರಾಜ್ಯಗಳಲ್ಲಿ, ಹಿಮಾಲಯದ ತಟದಲ್ಲಿ ಮತ್ತು ಗಡಿ ಪ್ರದೇಶಗಳಲ್ಲಿ ಚೈನಾವೇ ಬೆಕ್ಕಸ ಬೆರಗಾಗುವ ರೀತಿಯಲ್ಲಿ ಚೈನಾ ಮತ್ತು ಭಾರತದ ಗಡಿಯಲ್ಲಿ 25ಕ್ಕೂ ಹೆಚ್ಚು ವಿಮಾನ, ಅಂದರೆ ಯುದ್ಧ ವಿಮಾನ ನಿಲುಗಡೆಯಾಗುವಂಥ ಏರ್ಕ್ರಾಫ್ಟನ್ನು ಮಾಡಲಾಗಿದೆ, ಏರ್ವೇಯನ್ನು ಮಾಡಲಾಗಿದೆ. ಅದನ್ನೂ ಕೂಡ ಇವತ್ತು ಯಾರು ಈ ಇಂಡಿ ಕೂಟದವರು ಕಣ್ಣೆತ್ತಿ ನೋಡುವ ಸ್ಥಿತಿಯಲ್ಲಿಲ್ಲ. ಆಮೇಲೆ G7ನಲ್ಲಿ ಮೊನ್ನೆ ಪ್ರಥಮ ಪ್ರಧಾನಿಯಾಗಿ 3ನೇ ಬಾರಿಗೆ ಆಯ್ಕೆಯಾದಂಥ ಮೋದಿಯವರು ಮೊದಲ ವಿದೇಶಿ ಭೇಟಿಯಲ್ಲಿ ಯಾವ ರೀತಿಯ ಒಂದು ಸಾರ್ಥಕ್ಯವಾದಂಥ, ಬಲಾಢ್ಯವಾದಂಥ ಮತ್ತು ಭಾರತದ ಪ್ರಧಾನಿಯ ಒಂದು ಪ್ರಭುತ್ವವನ್ನು ಯಾವ ರೀತಿ ಸ್ಥಾಪಿಸಿದರು ಅಂತಲೂ ನೀವು ನೋಡಿದ್ದೀರಿ. ವಾರಣಾಸಿಯಲ್ಲಿ ಈ ಬಾರಿ 1.5 ಲಕ್ಷದ ಅಂತರದಲ್ಲಿ ಪ್ರಧಾನಿ 10 ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಗೆಲ್ತಾರೆ ಅಂತಿತ್ತು. ಆದರೆ 1.5 ಲಕ್ಷದ ಅಂತರದಲ್ಲಿ ಗೆದ್ದರು. ಅದು ನಮ್ಮ ಹಣೆಬರ, ಈ ದೇಶದ್ದು ಪ್ರಜಾಪ್ರಭುತ್ವದ ವ್ಯಂಗ್ಯ ಇದು. ಯಾಕೆಂತಂದರೆ 5 ವರ್ಷಗಳಲ್ಲಿ ವಾರಣಾಸಿ ಯಾವ ರೀತಿ ಬದಲಾಗಿದೆ, ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿದೆ, ಯಾವುದೋ ವಿದೇಶಿ ನೆಲದಲ್ಲಿ ನಿಂತ ಅನುಭವ ಮತ್ತು ಅನುಭೂತಿ ಆಗುತ್ತೆ. ಭಾರತದ ಒಂದು ಪರಂಪರೆಯ, ಆಧ್ಯಾತ್ಮದ, ನಂಬಿಕೆಯ ನಮ್ಮ ನೆಲೆಗಳು ಎಂಥ ಉಜ್ವಲವಾದಂಥ ಭವಿಷ್ಯವನ್ನು ಕಾಣ್ತಾ ಇದೆ ಅನ್ನೋದಕ್ಕೆ ವಾರಣಾಸಿ ಪ್ರತ್ಯಕ್ಷವಾದಂಥ ಸಾಕ್ಷಿ. ಅದರ ಜೊತೆ ನಮ್ಮ ದೇಸೀಯತೆ, ನಮ್ಮ ಸನಾತನ ಧರ್ಮ ಮತ್ತು ನಮ್ಮ ಮೂಲಭೂತವಾದಂಥ ಜ್ಞಾನದ ಪರಂಪರೆಯ ನೆಲೆಗಳು ಗಜನಿ, ಗೋರಿ ಇಂಥ ದುಷ್ಟರ ದಾಳಿಯಿಂದ ಅತ್ಯಂತ ಹೀನಾಯವಾಗಿ, ಭೀಭತ್ಸವಾಗಿ ನೆಲಸಮಾದವು. ನಲಂದ, ತಕ್ಷಶಿಲಾ ಇತ್ಯಾದಿ ಇತ್ಯಾದಿ. ಈಗ ನಲಂದ ವಿಶ್ವವಿದ್ಯಾನಿಲಯವನ್ನು
ಮತ್ತೆ ಪುನರುತ್ಥಾನಗೊಳಿಸುವಂಥ ಕೆಲಸವನ್ನು ಮೋದಿ ಮಾಡಿದ್ದಾರೆ. ನಿನ್ನೆ 2 ದಿನದ ಮೊದಲು ಅದರ ಉದ್ಘಾಟನೆಯೂ ಆಯಿತು. ಇಂಥ ಒಂದು ಸುಭಿಕ್ಷವಾದಂಥ ಒಂದು ದೇಶವಾಗಿ ಕಟ್ಟಬೇಕು ಅನ್ನುವಂಥ ಇರಾದೆಯಲ್ಲಿ, ಉದ್ದೇಶದಲ್ಲಿ, ಧೀಮಂತಿಕೆಯಲ್ಲಿ 10 ವರ್ಷವನ್ನು ಅಭಿವೃದ್ಧಿಯ ಪರ್ವವನ್ನಾಗಿ ನೆಲೆಗೊಳಿಸಿದಂಥ ಪ್ರಧಾನಿಗೆ ವಾರಣಾಸಿಯ ಭೇಟಿಯಲ್ಲಿ ಅವರ ಬುಲೆಟ್ ಪ್ರೂಫ್ ಕಾರ್ ಮೇಲೆ ಚಪ್ಪಲಿಯನ್ನು ಎಸೆಯಲಾಯಿತು. ಇದು ಒಂದು ಚಪ್ಪಲಿಯ ಪ್ರಶ್ನೆಯಾಗಿ ಉಳಿದಿಲ್ಲ. ಹಾಗಾದರೆ ವಾರಣಾಸಿಯಲ್ಲಿ ಚಪ್ಪಲಿಯನ್ನು ಎಸೆದರ ಹಿಂದೆ ಏನು ಅಡಗಿದೆ? ರಾಜಕೀಯವಲ್ಲದೆ ಇನ್ನೇನೂ ಅಡಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸ್ತದೆ ನನಗೆ. ಯಾಕೆಂತಂದರೆ ಅಲ್ಲಿ ಹಿಂದೂ ಮುಸ್ಲಿಂ ಧಾರ್ಮಿಕವಾದಂಥ ಪ್ರಶ್ನೆಯೇ ಇದ್ದಿದ್ರೆ ನೀವು ವಾರಣಾಸಿಯಲ್ಲಿ ಕಾಶಿ ಕಾರಿಡಾರನ್ನು ಆ ಮಟ್ಟದಲ್ಲಿ ಅದನ್ನು ವಿಸ್ತರಣೆಗೊಳಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಕಾಶಿ ವಿಶ್ವನಾಥದ ದೇಗುಲದ ಸುತ್ತಮುತ್ತ ಇರುವಂಥ ಕಿಷ್ಕಿಂಧೆಯನ್ನು ಅಷ್ಟು ವಿಶಾಲವಾದಂಥ ಒಂದು ನೆಲೆಗೊಳಿಸುವಂಥ ಕೆಲಸ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಆಗಲೇ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಕ್ಲಾಶ್ ಆಗೋದಿದ್ರೆ ಆಗಬೇಕಿತ್ತು. ಹಾಗಾಗಿ ಇದು ಯಾವುದೋ ಕಿಡಿಗೇಡಿ ಒಂದು ಧಾರ್ಮಿಕವಾದಂಥ ಹಿನ್ನೆಲೆಯಲ್ಲಿ ಚಪ್ಪಲು ಎಸೆದದ ಅಲ್ಲ ಅನ್ನೋದು ಸ್ಪಷ್ಟ. ಇನ್ನು ಸೈದ್ಧಾಂತಿಕವಾಗಿ ತಾತ್ವಿಕ ವಿರೋಧಕ್ಕೆ ಚಪ್ಪಲಿ ಎಸೆಯುವುದಷ್ಟೇ ಕಾರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶ ಏನಿದೆ, ಮೋದಿಯವರ ಹ್ಯಾಟ್ರಿಕ್ ಸಾಧನೆ, ಮೋದಿಯವರ 3ನೇ ಬಾರಿಯ ಪ್ರಧಾನಿ ಪಟ್ಟಕ್ಕೆ ಏರಿರುವಂಥ ಈ ಸಂಭ್ರಮ ಮತ್ತು ಸಾರ್ವಭೌಮತೆಯನ್ನು, ಅವರ ಧೀಮಂತಿಕೆಯನ್ನು, ಅವರ ವಿಜಯದ ಓಟವನ್ನು ಅದಕ್ಕೆ ಮುಂದು ಅವಮಾನಗೊಳಿಸಬೇಕು, ಅಪವಿತ್ರಗೊಳಿಸಬೇಕು, ಹೀನಾಯವಾಗಿ ಇಡೀ ಜಗತ್ತಿನ ಎದುರು ಮೋದಿಯವರ ಜನಪ್ರಿಯತೆ ಅವರ ದೇಶದಲ್ಲೇ ಭಂಗಗೊಳ್ತಾ ಇದೆ, ಕುಂದುತ್ತಾ ಇದೆ ಅನ್ನೋದನ್ನು ವಿಶ್ವಕ್ಕೆ ತೋರಿಸಬೇಕು. ಆ ಕಾರಣದಲ್ಲೇ ಇದು ರಾಜಕೀಯವಾದಂಥ ವಿಷ. ಆದರೆ ಒಂದು ನೆನಪಿಡಿ, ಎಲೆಕ್ಷನ್ನಿನ ಪೂರ್ವದಲ್ಲಿ ಒಂದು ಮಾತು ಬಂದಿತ್ತು, ಮತ್ತೆ ಮೋದಿ ಅಧಿಕಾರಕ್ಕೆ ಬಂದರೆ ಭಾರತ ಇಡೀಯದಾಗಿ ಹೊತ್ತಿ ಉರಿತದೆ ಅಂತ. ಉರಿಸುವವರು ಯಾರು ಅನ್ನುವ ಪ್ರಶ್ನೆ ಕೇಳಬೇಕಾಗಿದೆ ನಾವು. ನೀವು ಹೊತ್ತಿ ಉರಿತದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ, ಯಾವ ಆಧಾರದಲ್ಲಿ ಹೇಳಿದ್ರಿ? ಯಾರು ಹೊತ್ತಿ ಉರಿಸ್ತಾರೆ? ಹಾಗಾದರೆ ನಿಮಗೇನಾದರೂ ಮೊದಲು ಸೂಚನೆ ಕೊಟ್ಟಿದ್ದಾರೆಯೇ? ಇದನ್ನು NIA ತನಿಖೆಗೆ ಒಳಪಡಿಸಬೇಕು. ಯಾಕೆಂದರೆ ಒಂದು ರಾಷ್ಟ್ರದ ಸಾರ್ವಭೌಮತೆಯನ್ನು ಬೀದಿಗೆ ತಂದು ನಿಲ್ಲಿಸುವುದು, ಅದರ ಅಖಂಡತೆಯನ್ನು ಮತ್ತು ಭದ್ರತೆಯನ್ನು ಸವಾಲಿಗೆ ಒಡ್ಡುವಂಥದ್ದು, ಇಡೀ ಸಮಾಜದಲ್ಲಿ ಪ್ರಕ್ಷುಬ್ಧತೆ ಹುಟ್ಟುಕೊಳ್ತದೆ, ಬೆಂಕಿ ಬೀಳ್ತದೆ ಅಂತ ಭವಿಷ್ಯ ನುಡಿಯುವುದು, ಇದು ದೇಶದ್ರೋಹಕ್ಕೆ ಸಮಾನ. ಇದು ದೇಶವನ್ನು ಗೌರವಿಸುವ ಮತ್ತು ಪ್ರೀತಿಸುವ ಮತ್ತು ಅದನ್ನು ರಕ್ಷಿಸುವ ಮನೋಸ್ಥಿತಿಯೇ ಅಲ್ಲ ಅಂತ. ಏನನ್ನು ಸಾಧಿಸಿದ್ರಿ? ಪ್ರಧಾನಿಯವರ ಕಾರ್ ಮೇಲೆ ಚಪ್ಪಲಿ ಎಸೆಯುವ ಮೂಲಕ ಪ್ರಧಾನಿಯವರಿಗೆ ಒಂದು ಹೀನಾಯವಾದಂಥ ಒಂದು ಅವಮಾನಿಸಬೇಕು ಅನ್ನುವಂಥದ್ದು ಇಲ್ಲಿಯ ಸಾಧನೆ. ಇದು ರಾಜಕೀಯ. ಇದು ರಾಜಕೀಯ ಅಲ್ಲದೆ ಇನ್ನೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏನಕ್ಕೇನ ನಾವು ಈ ಬಾರಿ ಪ್ರಧಾನಿಯವರನ್ನು ದೇಶದಲ್ಲೇ, ನಮ್ಮ ನೆಲದಲ್ಲೇ ನಾವು ಅಭದ್ರಗೊಳಿಸ್ತೇವೆ, ಅವಮಾನಗೊಳಿಸ್ತೇವೆ, ಅವರನ್ನು ಹೀನಾಯವಾದಂಥ ಒಂದು ಮುಖಭಂಗಕ್ಕೆ ಈಡು ಮಾಡಿ ವಿಶ್ವದೆದುರು ಅದನ್ನು ತೋರಿಸ್ತೇವೆ. ಯಾಕೆಂತಂದರೆ ಈಗಾಗಲೇ ಅದರ ಬಗ್ಗೆ ಖಂಡನೆ ಆಗಿದೆ. BJPಯವರು ಅದನ್ನು ಅತ್ಯಂತ ಪ್ರಬುದ್ಧವಾಗಿ ಮತ್ತು ಅತ್ಯಂತ ಸವಾಲಿನ ರೀತಿಯಲ್ಲಿ ಅದನ್ನು ಸ್ವೀಕರಿಸಿ ಪ್ರತಿಭಟನೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿದೆ. ಅದರ ಜೊತೆಗೆ ಹಿಂಸಾರತಿಗಳು ಅಥವಾ ರಾಜಕೀಯವಾಗಿ ಮೋದಿಯವರನ್ನು ಹೆಜ್ಜೆ ಹೆಜ್ಜೆಗೂ ನಾವು ಅವಮಾನಿಸ್ತೇವೆ ಅಂತ ಪಂಥವನ್ನು ತೊಟ್ಟವರು ಖುಷಿಪಟ್ಟಿದ್ದಾರೆ, ಸಂಭ್ರಮಿಸಿದ್ದಾರೆ. ಅದರ ಬಗ್ಗೂ ಪೋಸ್ಟ್ ಹಾಕಿದ್ದಾರೆ. ಒಂದು ದೇಶದ ಪ್ರಧಾನಿ ನೆನಪಿಡಬೇಕು, ಈ ಇಂಡಿ ಕೂಟ ಅಥವಾ ಯಾವುದೇ
ಪ್ರತಿಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಬೇರೆ, ಆ ಹಣಾಹಣಿ ಬೇರೆ. ಆದರೆ ಚುನಾವಣೆಯಲ್ಲಿ ಒಂದು ಮತವೂ ಬಹಳ ಮುಖ್ಯ ಆಗತ್ತೆ ಅನ್ನೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಉದಾಹರಣೆ ಇದೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಕೊನೆಗೂ ನೀವು ಯಾವ ಹಂತದಲ್ಲಿ ಗೆದ್ದು ಬಂದಿದ್ದೀರಿ ಅನ್ನೋದಲ್ಲ, ನಿರ್ಣಾಯಕವಾಗಿ ಎಷ್ಟು ಮತವನ್ನು ಪಡೆದಿದ್ದೀರಿ, ಆ ಮೂಲಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೇಗೆ ಗೆಲುವನ್ನು ಸಾಧಿಸಿದ್ದೀರಿ ಅನ್ನೋದು ಬಹಳ ಮುಖ್ಯ. NDAಗೆ ಸ್ಪಷ್ಟ ಬಹುಮತ ಇದೆ. BJPಗೆ ವೈಯಕ್ತಿಕವಾಗಿ ಬಹುಮತ ಬಾರದೇ ಇರಬಹುದು, ಆದರೆ NDAಗೆ ಸ್ಪಷ್ಟ ಬಹುಮತ ಇದೆ. ಹಾಗಾಗಿ ಮೋದಿಯನ್ನ ಒಬ್ಬ ಅಭದ್ರ ಪ್ರಧಾನಿ ಅಂತಾಗಲಿ, ಒಂದು ವರ್ಷದಲ್ಲೇ ಸರ್ಕಾರ ಉರುಳೋಗ್ತದೆ ಅಂತ ನಮ್ಮ ರಾಹುಲ್ ಗಾಂಧಿ ಅವರು ಭವಿಷ್ಯ ನುಡಿದಿದ್ದಾರೆ. ಹಾಗಾದರೆ UPA ಸರ್ಕಾರದ ಬಗ್ಗೆ ಎಷ್ಟು ಭವಿಷ್ಯವನ್ನು ನುಡಿಬೇಕಿತ್ತು? PV ನರಸಿಂಹರಾವ್ ಅಧಿಕಾರಕ್ಕೆ ಬಂದಾಗ ಎಷ್ಟು ಬಹುಮತ ಇತ್ತು? ಒಂದೊಂದು ಮತವನ್ನು ಎಣಿಕೆ ಮಾಡಿ ಅವರು ಸರ್ಕಾರವನ್ನು ಕಟ್ಟಿದರು. ನೆನಪಿದೆ, ಇತಿಹಾಸ ಇದೆ ಕಣ್ಣೆದುರು. ಸರ್ಕಾರ ರಚಿಸಿದವರ ಜವಾಬ್ದಾರಿ ಅದು. ಅದರ ಸಾರ್ವಭೌಮತೆಯನ್ನು, ವಿಶ್ವಾಸಾರ್ಹತೆಯನ್ನು, ಸಮ್ಮಿಶ್ರ ಸರ್ಕಾರದ ಭದ್ರತೆಯನ್ನು ಕಾಪಾಡ್ಕೋಬೇಕಾದ್ರೆ ಅವರ ಜವಾಬ್ದಾರಿ ಅದು. ಅವರಿಗೆ ಬಿಡಬೇಕು ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಇಲ್ಲ ಈ ಪ್ರತಿಪಕ್ಷದವರಿಗೆ. ಅದರ ಜೊತೆಗೆ ಪ್ರಧಾನಿಯ ಕಾರಿನ ಮೇಲೆ ಚಪ್ಪಲಿ ಬಿದ್ದದ್ದನ್ನು ಇಂಡಿ ಕೂಟ ಸಂಭ್ರಮಿಸ್ತದೆ ಅಂತ ಆದರೆ ಇವರ ಒಳಗಡೆ ಎಂಥ ವಿಷ ತುಂಬಿದೆ, ಎಂಥ ದೇಶದ್ರೋಹಿಗಳಿವರು. ಯಾಕೆಂದರೆ ದೇಶದ ಪ್ರಧಾನಿ ಮೋದಿ ಕೇವಲ ಮೋದಿಯವರಷ್ಟೇ ಅಲ್ಲ, ಮೋದಿ ಈ ದೇಶದ ಪ್ರಧಾನಿ. ಪ್ರಜಾಪ್ರಭುತ್ವದ ಸಾಂವಿಧಾನಿಕವಾದಂಥ ಹುದ್ದೆ ಅದು. ಪ್ರಜಾಪ್ರಭುತ್ವ ಕರುಣಿಸಿದ ಮತ್ತು ಅದನ್ನು ನೀಡಿದ ಹುದ್ದೆ ಅದು. ಅದಕ್ಕೆ ಅವಮಾನ ಆಯಿತು ಅಂತಂದರೆ ಅದು ಭಾರತಕ್ಕೆ ಅವಮಾನ. ಅದು ಮೋದಿಯವರ ಪ್ರಯಾಣದ ಕಾರಿಗೆ ನೀವು ಚಪ್ಪಲಿ ಎಸಿತೀರಿ ಅಂತಾದರೆ ಅದು ಭಾರತದ ಮುಖಕ್ಕೆ ಎಸೆದ ಚಪ್ಪಲಿ. ಇದನ್ನು ಈ ರೀತಿಯಲ್ಲಿ ಭಾವಿಸುವ ಬದಲು ಮೋದಿಯವರನ್ನು ಆ ಚಪ್ಪಲಿ ಎಸೆತ ಪ್ರಕರಣದಲ್ಲಿ ಹೀನಾಯವಾಗಿ ಅವರನ್ನು ಪ್ರತಿಕ್ರಿಯಿಸುವ ಮತ್ತು ಅದನ್ನು ಸಂಭ್ರಮಿಸುವ ಮನೋಸ್ಥಿತಿಯನ್ನು ಇಂಡಿ ಕೂಟ ಹೊಂದಿದೆ ಅಂತ ಆದರೆ ಯಾವ ದೇಶದಲ್ಲಿದ್ದೀರಿ? ಯಾವ ದೇಶದಲ್ಲಿದ್ದೀರಿ? ಎಲೆಕ್ಷನ್ನಲ್ಲಿ ಸೋತೆ ಅನ್ನುವ ಕಾರಣಕ್ಕಾಗಿ ಈ ದೇಶಕ್ಕೂ, ಈ ದೇಶದ ಮಾನ ಸಮ್ಮಾನಕ್ಕೂ, ಈ ದೇಶದ ಸಾರ್ವಭೌಮತೆಗೂ, ಈ ದೇಶದ ಅಖಂಡತೆಗೂ, ಈ ದೇಶದ ಭದ್ರತೆಗೂ ಸಂಬಂಧವೇ ಇಲ್ಲವೇನು? ಹಾಗಾದರೆ ಆಳುವ ಪಕ್ಷಕ್ಕೆ ಎಷ್ಟು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇದೆಯೋ ಅಷ್ಟೇ ಜವಾಬ್ದಾರಿ ಮತ್ತು ಅಧಿಕಾರ ಪ್ರತಿಪಕ್ಷಕ್ಕೂ ಇದೆ. ಪ್ರತಿಪಕ್ಷ ಸರಿಯಾಗಿದ್ದರೆ ಆಡಳಿತ ಪಕ್ಷ ಸರಿಯಾಗಿರುತ್ತೆ. ಇವತ್ತು ಮೋದಿಯವರಿಗಾದ ಅವಮಾನ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ಪರ್ಯಾಯವಾಗಿ ಪ್ರಜಾಪ್ರಭುತ್ವದ ಮೂಲಕ ಅಧಿಕಾರಕ್ಕೆ ಬಂದಂಥ ಒಬ್ಬ ಪ್ರಧಾನಿಗೆ ಆದಂಥ ಒಂದು ಅವಮಾನ ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವಕ್ಕೆ ಆದ ಅವಮಾನ ಅದು, ಈ ದೇಶಕ್ಕೆ ಆದಂಥ ಅವಮಾನ ಅದು. ಅದನ್ನು ಎಲ್ಲಿಯವರೆಗೆ ನಮ್ಮ ರಾಜಕೀಯ ಪಕ್ಷಗಳು ಪಕ್ಷಭೇದ ಮರೆತು ಅದನ್ನು ಭಾವಿಸುವುದಿಲ್ವೋ, ಖಂಡಿಸುವುದಿಲ್ವೋ, ಅಲ್ಲಿಯವರೆಗೆ ಈ ಭಾರತ ದೇಶ ರಾಜಕೀಯವಾಗಿ ಯಾವುದೇ ಪ್ರಕರಣದಲ್ಲೂ ಒಗ್ಗಟ್ಟಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ನಿರ್ಣಾಯಕವಾದ ಹಂತಕ್ಕೆ ನಾವು ಬರಬೇಕಾಗತ್ತೆ. ನಾಳೆ ಎಲ್ಲೋ ಒಂದು ಕಡೆ ಚೀನಾ ಎದ್ದು ಬಂದರೆ ಭಾರತದ ಪ್ರಧಾನಿ ನಿರ್ಬಲ, ದುರ್ಬಲ ಅದನ್ನೇ ಮಾತಾಡ್ತಾರೆ ಹೊರತು ಚೀನಾದ ಎದುರು ನಾವು ಅದನ್ನು ಪಂಥವನ್ನು ಸ್ವೀಕರಿಸಿ ಎದುರಿಸಬೇಕು ಅಂತಿಲ್ಲ. ಇದೇ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲೇ ಕಾರ್ಗಿಲ್ ಯುದ್ಧ ನಡೆದದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವ ಲೆವೆಲಲ್ಲಿ ಅದನ್ನು ವಿಶ್ವದ ಇಡೀಯದಾದಂಥ ಹಿರಿಯಣ್ಣನಿಗೆ ಮುಖಕ್ಕೆ ತಪರಾಕಿ ಹೊಡೆದು ಪಾಕಿಸ್ತಾನದ ದುಷ್ಕೃತ್ಯವನ್ನು ಎದುರಿಸಿದ್ದು ಇತಿಹಾಸ. ಹಾಗಾಗಿ ಚಪ್ಪಲಿ ಎಸೆತ ಕೇವಲ ಪ್ರಧಾನಿ ಮೋದಿಯವರಿಗೆ ನಾವೇನೋ ಮುಜುಗರ ತಂದಿದ್ದೇವೆ, ಅವಮಾನ ಮಾಡಿಬಿಟ್ಟಿದ್ದೇವೆ, ವಿಶ್ವದ ಎದುರೇ ಅವರನ್ನು ಒಂದು ದುರ್ಬಲ ಪ್ರಧಾನಿ ಅನ್ನುವ ರೀತಿಯಲ್ಲಿ ಅಥವಾ ದೇಶವಾಸಿಗಳೇ ಅವರನ್ನು ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಇವತ್ತು ಅನ್ನುವಂಥ ಒಂದು ರೀತಿಯಲ್ಲಿ ನೀವು ಚಿತ್ರಿಸಲಿಕ್ಕೆ ಹೊರಟ್ರೆ ನಿಮ್ಮಂಥ ದೇಶದ್ರೋಹಿಗಳು ಇನ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಮೋದಿಯವರ ಇಡೀಯದಾದಂಥ ಕಾರ್ಯವೈಖರಿ ವಿಶ್ವಕ್ಕೇ ಮನವರಿಕೆಯಾಗಿದೆ. ಇದು ಅತ್ಯಂತ ಹೇಯವಾದ ಘಟನೆ, ಪ್ರತಿಯೊಬ್ಬರೂ ಅದನ್ನು ಖಂಡಿಸಬೇಕಾದ ಘಟನೆ.
ಮತ್ತು ವಾರಣಾಸಿಯ ಜನ ನಿಜಕ್ಕೂ ಕೃತಜ್ಞತೆಯ ಪರಮಾವಧಿಯಲ್ಲಿ ನಿಂತಿದ್ದಾರೆ ಅಂತ ಭಾವಿಸಬೇಕು ಈ ಒಂದು ಘಟನೆಯಿಂದ. ವಾರಣಾಸಿಯನ್ನು ಇವತ್ತು ವಿಶ್ವಶ್ರೇಷ್ಠ ಒಂದು ನಗರವನ್ನಾಗಿ, ಪಾರಂಪರಿಕ ಒಂದು ಏನು ಸ್ಥಳವನ್ನಾಗಿ, ಹೆರಿಟೇಜ್ ದೃಷ್ಟಿಯಿಂದ ಅದನ್ನು ಅಷ್ಟು ಅದ್ಭುತವಾಗಿ ಕಟ್ಟದಂಥ ಒಬ್ಬ ಪ್ರಧಾನ ಸೇವಕನಿಗೆ ಅವರ ಒಂದು ಗೆದ್ದು ಬಂದ ನಂತರ, ಪ್ರಧಾನಿಯಾದ ನಂತರ ತನ್ನ ಸ್ವಕ್ಷೇತ್ರಕ್ಕೆ ಬಂದಾಗ ಮನೆಗೆ ಬಂದ ಅತಿಥಿಗೆ ಏನನ್ನ ಕೊಟ್ರಿ ವಾರಣಾಸಿಯವರು ಅಂದ್ರೆ, ಇಲ್ಲಿ ಅಭಿವೃದ್ಧಿ ಬೇಡ, ಪುಕ್ಕಟೆ ಕೊಡಬೇಕು, ಅಸಂವಿಧಾನಿಕವಾಗಿ ಕಟಾಕಟ್ ಅಂತ ದೇಶದ ಆದಾಯಕ್ಕಿಂತ ದುಪ್ಪಟ್ಟಾದಂಥ ಘೋಷಣೆಯನ್ನು ಕೂಗಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ಉಲ್ಲಂಘಿಸಿ, ಸಂವಿಧಾನವನ್ನು ಉಲ್ಲಂಘಿಸಿ ಅಪರಾಧ ಎಸಗಿದರೂ ತೊಂದರೆ ಇಲ್ಲ, ಅವರು ಇವತ್ತು ಜನಸಾಮಾನ್ಯರ ಮಧ್ಯೆ ಹೀರೋಗಳಾಗ್ತಾರೆ. ಅದೇ ಪ್ರಜಾಪ್ರಭುತ್ವ ದೇಶ ಸೆಣಸಾಡಿ ಚುನಾವಣೆಯಲ್ಲಿ ಗೆದ್ದು ವಿದ್ಯುಕ್ತವಾಗಿ ಅಧಿಕಾರಕ್ಕೆ ಬಂದಂಥ ಪ್ರಧಾನಿಗೆ ಚಪ್ಪಲಿ ಎಸೆಯಲಾಗ್ತದೆ. ದೇಶವನ್ನು ಆರ್ಥಿಕವಾಗಿ ದಿವಾಳಿ ಮಾಡಲಿಕ್ಕೆ ಹೊರಟಂಥ ಪ್ರತಿಪಕ್ಷಗಳಿಗೆ ಜನ ಬೆಂಬಲ ಸೂಚಿಸ್ತಾರೆ. ಯಾಕಂದರೆ 2,000 ರೂಪಾಯಿ ಕೊಡ್ತಾರೆ, ಫ್ರೀ ಕರೆಂಟ್ ಕೊಡ್ತಾರೆ, 8,500 ಕೊಡ್ತಾರೆ, ಒಂದು ಕುಟುಂಬಕ್ಕೆ ಒಂದು ಹೆಣ್ಮಗಳಿಗೆ 1 ಲಕ್ಷ ಕೊಡ್ತಾರೆ. ಇಂಥ ಬಿಟ್ಟಿ ಭಾಗ್ಯಗಳನ್ನು ನಂಬಿ ಕರ್ನಾಟಕದ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಿ. ಕೊನೆಗೂ ಚರಿತ್ರೆಯಲ್ಲಿ ಯಾವ ಸರ್ಕಾರವೂ ಮಾಡದೇ ಇದ್ದಂಥ ಸರ್ಕಾರಿ ಜಮೀನನ್ನು 25,000 ಎಕರೆಯನ್ನು ಇವತ್ತು ನಗದೀಕರಿಸಲಿಕ್ಕೆ ಹೊರಟಿದ್ದಾರೆ, ಮಾರಾಟಕ್ಕೆ ಹೊರಟಿದ್ದಾರೆ. ಅಂದರೆ ಒಂದು ಕುಟುಂಬ ಯಾವಾಗ ಏನು ಮಾಡುತ್ತೆ, ತನ್ನ ಆತ್ಯಂತಿಕ ಪರಿಸ್ಥಿತಿಯಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಲಿಕ್ಕೆ ಹೊರಡುತ್ತೆ. ಅಂಥ ಕೆಲಸವನ್ನು ಕರ್ನಾಟಕ ಮಾಡ್ತಾ ಇದೆ. ಕಾರಣ ಏನು? ಬಿಟ್ಟಿ ಭಾಗ್ಯಕ್ಕೆ ಹಣ ಇಲ್ಲ, ನುಡಿದಂತೆ ನಡಿಲಿಕ್ಕಾಗ್ತಾ ಇಲ್ಲ, ನೀರಿನ ಬೆಲೆ ಜಾಸ್ತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಬಸ್ಸನ್ನು ಫ್ರೀ ಕೊಡ್ತೇವೆ ಅಂತೇಳಿ ಈಗ ಬಸ್ಸಿನ ದರವನ್ನು ಜಾಸ್ತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇವತ್ತು ಟೊಮೆಟೊ ದರ 100 ಗಡಿಯನ್ನು ದಾಟಿದೆ. ಯಾಕೆಂತಂದರೆ ಪೆಟ್ರೋಲು ಮತ್ತು ಡೀಸೆಲ್ ದರ ಗಗನಕ್ಕೇರಿದೆ. 1 ಲೀಟರ್ ಪೆಟ್ರೋಲಿನ ದರದಲ್ಲಿ 103 ರೂಪಾಯಿಯಲ್ಲಿ ನಾವು 30 ರೂಪಾಯಿ ಟ್ಯಾಕ್ಸನ್ನು ರಾಜ್ಯ ಸರ್ಕಾರದ್ದೇ ಕೊಡ್ತಾ ಇದ್ದೇವೆ. ಇದು ಕಾರಣ ಏನು? ಬಿಟ್ಟಿ ಭಾಗ್ಯ. ಇದು ನಮಗೆ ಓಕೆ. ಯಾವುದೇ ಬಿಟ್ಟಿ ಭಾಗ್ಯವನ್ನು ಘೋಷಿಸದೇನೆ ರೈತ ಸಮ್ಮಾನ ಯೋಜನೆ, ಆಯುಷ್ಮಾನ್ ಯೋಜನೆ, ಹೀಗೆ ಜನಧನ್ ಯೋಜನೆ, ಪ್ರತಿಯೊಂದು ಜನರಿಗೆ ಉಪಯೋಗವಾಗುವಂಥ ಯೋಜನೆಗಳನ್ನು ತಂದರೂ ಕೂಡ ಪ್ರಧಾನಿಯವರು ಅಪತ್ಯ ಆಗ್ತಾರೆ. ಇದು ದುರಂತ. ಇದು ಈ ಭಾರತದ ದುರಂತ. ಅದರ ಮಧ್ಯೆ ಯಾವನೋ ಒಬ್ಬನು ಅಮೆರಿಕದ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ EVM ಬಗ್ಗೆ ಮಾತಾಡ್ದ, EVM ಅನ್ನು ಹ್ಯಾಕ್ ಮಾಡಬಹುದು ಅಂತ ಹೇಳ್ದ ಅಂತೇಳಿ ಈ ಕಾಂಗ್ರೆಸ್ಸಿಗರು ಮತ್ತೆ ಎದ್ದು ಕುಣಿತಾ ಇದ್ದಾರೆ. EVM ಬಗ್ಗೆ ಮತ್ತೆ ಮಾತಾಡ್ತಾರೆ, EVM ಅನ್ನು ಧಿಕ್ಕರಿಸ್ತಾರೆ, EVM ಅನ್ನು ಬಹಿಷ್ಕರಿಸಿ ಬ್ಯಾಲೆಟ್ ಪೇಪರ್ ತನ್ನಿ ಅಂತಾರೆ. ಅವರು ಯಾವ ಕಾಂಟೆಸ್ಟಲ್ಲಿ ಮಾತಾಡಿದ್ದಾರೆ ಅದನ್ನು ಯಾರೂ ಯೋಚನೆ ಮಾಡ್ತಾ ಇಲ್ಲ. 90ರ ದಶಕದಿಂದ ಭಾರತದಲ್ಲಿ EVM ಬಳಕೆ ಆಗ್ತಾ ಇದೆ. ಅದೇ ಭಾರತದಲ್ಲಿ EVM ಬಂದ ಮೇಲೆ ಎಷ್ಟು ಸರ್ಕಾರ ಬಂತು? ಕಾಂಗ್ರೆಸ್ ಸರ್ಕಾರ ಬಂತು, UPA ಸರ್ಕಾರ ಬಂತು, BJP ಸರ್ಕಾರ ಬಂತು. ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಇನ್ನಿಲ್ಲದಂತೆ ಪ್ರಭುತ್ವಶಾಹಿಯಾಗಿ ಆಳ್ತಾ ಇವೆ. ಪ್ರಪಂಚದ ಅತ್ಯಂತ ದೊಡ್ಡ ದೇಶ, ಇಷ್ಟು ಶಾಂತಿಯುತವಾಗಿ ಅದ್ಭುತವಾಗಿ ಮತದಾನ ಆಗ್ತಾ ಇದೆ, ಚುನಾವಣೆ ನಡೀತಾ ಇದೆ. ಚುನಾವಣೆಯ ಆಯೋಗ ಕಳೆದ 90ರ ದಶಕದಿಂದ ಇಲ್ಲಿವರೆಗೂ ಅದನ್ನು ವಿವಿಧ ರೀತಿಯಲ್ಲಿ ಪರೀಕ್ಷೆ ಮಾಡಿ ಅದರ ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, EVM ಬಗ್ಗೆ ಇನ್ನೂ ಯಾರೂ ಮಾತಾಡಕೂಡದು, EVM ಪರ್ಫೆಕ್ಟ್ ಆಗಿದೆ ಅಂತ. ಆದರೆ ಕಾಂಗ್ರೆಸ್ಸಿಗರಿಗೆ ಇನ್ನೂ ಬುದ್ಧಿ ಬರಲಿಲ್ಲ. ಯಾವುದೋ ಅಮೆರಿಕದ ಯಾವುದೋ ಒಬ್ಬ ಮನುಷ್ಯ ಹೇಳಿದ್ಬಿಟ್ಟ ಅಂಥೇಳಿ ಭಾರತದ ಪ್ರಜಾಪ್ರಭುತ್ವ ದೇಶದಲ್ಲಿ ಚುನಾವಣೆಯಲ್ಲಿ ವಿಶ್ವಾಸಾರ್ಹತೆಯನ್ನು ಗಳಿಸಿಕೊಂಡು 90ರಿಂದ ಇವತ್ತಿನವರೆಗೂ
EVM ಪ್ರಗತಿ ಸಾಧಿಸ್ತಾ ಇದ್ದಾರೆ, ವಿಶ್ವಾಸಾರ್ಹತೆಯನ್ನು ಗಳಿಸ್ಕೊಳ್ತಾ ಇದ್ರೆ, ನಮ್ಮ ವಿಶ್ವಾಸಾರ್ಹತೆಯನ್ನೇ ನಾವೇ ನೆಲಕ್ಕೆ ಹಾಕಿ ತುಳಿತಾ ಇದ್ದೇವೆ. ನಮ್ಮ ಸುಪ್ರೀಂ ಕೋರ್ಟಿನ ಮೇಲೆ ನಮಗೆ ನಂಬಿಕೆ ಇಲ್ಲ, ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ. ಯಾವುದೋ ಎಲಾನ್ ಮಸ್ಕ್ ಹೇಳ್ದ ಅಂತೇಳಿ ಕಾಂಗ್ರೆಸ್ನವರು ಕುಣಿತಾ ಇದ್ದಾರೆ. ಹಾಗಾದರೆ ನಿಮಗೆ ವಿದೇಶೀಯ ಎಲ್ಲ ಯಾವ್ಯಾವುದು ಶಕ್ತಿಗಳಿದೆ, ವಿದೇಶದಲ್ಲಿ ಕೂತ್ಕೊಂಡು ಮಾತಾಡುವವರು ಯಾರ್ಯಾರಿದ್ದಾರೆ, ಅವರೆಲ್ಲ ನಿಮಗೆ ಪ್ರಥಮ ಆದ್ಯತೆ. ಭಾರತದ ಸಂವಿಧಾನದ ಬಗ್ಗೆ, ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ, ಭಾರತದ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ, ಭಾರತದ ಚುನಾವಣೆಯ ಆಯೋಗದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ. ಹಾಗಾದ್ರೆ ಈಗ ಈ ಸರಿನೇ ವಾರಣಾಸಿಯಲ್ಲಿ ನಿರ್ಣಾಯಕವಾಗಿ ಲೀಡನ್ನು ಕಡಿಮೆ ಆಯಿತು ಪ್ರಧಾನಿಯವರಿಗೆ. ಅಯೋಧ್ಯೆಯಲ್ಲಿ ಸೋಲು, ಉತ್ತರ ಪ್ರದೇಶದಲ್ಲಿ ಹೀನಾಯ ಸೋಲು, ಇನ್ನಷ್ಟು ರಾಜ್ಯಗಳಲ್ಲಿ BJP ಹೊಡೆಸ್ಕೊಂಡಿದೆ. ನೀವು ಕಳೆದ 10 ವರ್ಷದಲ್ಲಿ ಗಮನಿಸಿದರೆ ಎಷ್ಟು ಸೀಟನ್ನು ಜಾಸ್ತಿ ಪಡ್ಕೊಂಡಿದ್ದೀರಿ? 136 ಸೀಟನ್ನು ಪಡ್ಕೊಳ್ಳುವ ಮೂಲಕ ಐತಿಹಾಸಿಕವಾದ ಜಯವನ್ನು ಕರ್ನಾಟಕದಲ್ಲಿ ನಿಮ್ಮ ಪಕ್ಷ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು. ಇದು ಯಾವ EVMನಿಂದ ಬಂತು? EVMನ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುವವರು ಅಧಿಕಾರಕ್ಕೆ ಬಂದಾಗ ಸುಮ್ಮನುಳಿತೀರಿ, ಗೆದ್ದಾಗ ಸುಮ್ಮನುಳಿತೀರಿ. ಇದೇ ಬಾರಿ ಸಪೋಸ್ ನಿಮಗಾದ ಪರಿಸ್ಥಿತಿ NDAಗೆ ನಿಮ್ಮ ಪರಿಸ್ಥಿತಿಯಾಗಿ ನೀವು ಅಧಿಕಾರಕ್ಕೆ ಬಂದಿದ್ದಿದ್ರೆ ಆವಾಗ ಎಲಾನ್ ಮಸ್ಕ್ ಹೇಳಿದ್ದನ್ನು ಯಾವ ರೀತಿ ಸ್ವೀಕರಿಸ್ತಿದ್ರಿ? ಒಂದು ಅಪಸಂಶಯವನ್ನು ಮತ್ತು ರಾಜಕೀಯವನ್ನು ಮಾಡುವುದಕ್ಕೂ ಒಂದು ಲಿಮಿಟೇಷನ್ ಅಂತಿದೆ. ಆ ಎಲ್ಲ ಲಿಮಿಟೇಷನ್ಗಳನ್ನು ಕಾಂಗ್ರೆಸ್ ಮೀರ್ತಾ ಇದೆ. ಕೈಯಲ್ಲಿ ಸಂವಿಧಾನ, ಅದೇ ಬಗಲಲ್ಲಿ ವಿದೇಶಿ ಶಕ್ತಿಗಳು. ಅವರು ಮಾತಾಡಿದ್ದೇ ಮುಖ್ಯ. ಈ ದೇಶದ ಯಾವುದೇ ವ್ಯವಸ್ಥೆಗಳು, ನ್ಯಾಯಾಂಗ ವ್ಯವಸ್ಥೆ ಇರಲಿ, ಇನ್ನೊಂದಿರಲಿ, ಅದರ ಬಗ್ಗೆ ನಿಮಗೆ ವಿಶ್ವಾಸಾರ್ಹತೆ ಇಲ್ಲ, ನಂಬಿಕೆ ಇಲ್ಲ. ಇದು ಬಹಳ ಸ್ಪಷ್ಟ. ಜನ ಅರ್ಥ ಮಾಡ್ಕೋಬೇಕಿದನ್ನ. ಎಲಾನ್ ಮಸ್ಕ್ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಹಾಗಾದರೆ ಅದನ್ನು ಸ್ವಲ್ಪ ನೋಡೋಣ. ಈಗ ಅಮೆರಿಕದ EVMಗಳು ಹೇಗೆ ವರ್ಕ್ ಮಾಡ್ತವೆ? ಅವ್ರು ಹೇಳಿದ್ದೇನು? ಅಮೆರಿಕದ ಪ್ಯೂರ್ಟೋರಿಯಾದಲ್ಲಿ ನಡೆದಂಥ ಚುನಾವಣೆಯಲ್ಲಿ EVM ಅನ್ನು ಬಳಸಲಾಗಿತ್ತು. ಅಲ್ಲಿ ಒಂದಿಷ್ಟು ಗೊಂದಲಗಳು ಕಾಣಿಸ್ಕೊಂಡಿದ್ವು. ಆ ಗೊಂದಲಗಳ ಹಿನ್ನೆಲೆಯಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ. ಒಂದು ಪಾಯಿಂಟ್ ನಂಬರ್ 2, ಭಾರತದ EVMಗೂ ಅಮೆರಿಕದ EVMನ ಬಳಕೆಯಲ್ಲಿ ಅಜಗಜಾಂತರ ಇದೆ. ಅಲ್ಲಿಯ EVMಗಳು ಏನು ಮಾಡ್ತವೆ? ಇಂಟರ್ನೆಟ್ ಕನೆಕ್ಷನ್ ಮೂಲಕ ವರ್ಕ್ ಆಗ್ತವೆ. ಆದ್ದರಿಂದಲೇ ಅದನ್ನು ಹ್ಯಾಕ್ ಮಾಡಬಹುದು ಅಂತ ಹೇಳಿದ್ದು. ಇದನ್ನು ಅರ್ಥ ಮಾಡ್ಕೋಬೇಕು. ಅಮೆರಿಕದಲ್ಲಿ ಬಳಸ್ತಾ ಇರುವಂಥ EVMಗಳು ಥ್ರೂ ಇಂಟರ್ನೆಟ್ ಸಂಪರ್ಕದಿಂದ ಅದು ಕೆಲಸ ಮಾಡ್ತವೆ. ಆದ್ದರಿಂದ ಅದನ್ನು ಹ್ಯಾಕ್ ಮಾಡಲಿಕ್ಕೆ ಆಗತ್ತೆ ಅಂತ ಎಲಾನ್ ಮಸ್ಕ್ ಹೇಳಿದ್ದು. ಅದು ಅಮೆರಿಕದ ಕಾಂಟೆಸ್ಟ್ ಒಳಗಡೆ ಮಾತಾಡಿದ್ದು. ಅವರು ಭಾರತದ EVM ಬಗ್ಗೆ ಮಾತಾಡಿಲ್ಲ. ಅದೇ ನಮ್ಮ ಭಾರತದಲ್ಲಿ EVMಗಳು ಸ್ವತಂತ್ರವಾಗಿ ಕೆಲಸ ಮಾಡ್ತವೆ ವಿತೌಟ್ ಇಂಟರ್ನೆಟ್ ಕನೆಕ್ಷನ್. ಹಾಗಾಗಿ ಇಲ್ಲಿ ಅದನ್ನು ಹ್ಯಾಕ್ ಮಾಡುವ ಪ್ರಶ್ನೆಯೇ ಇಲ್ಲ. ಇಂಥ ದಡ್ರಿ ಈ ಕಾಂಗ್ರೆಸ್ಸಿಗರು. ಅದರ ಇಡೀ ವರ್ಕಿಂಗ್ ಮೆಥಡಾಲಜಿಯ ಬಗ್ಗೆನೇ ಅರ್ಥ ಮಾಡ್ಕೊಳ್ದೇನೆ ಎಲಾನ್ ಮಸ್ಕ್ ಯಾವ ಕಾಂಟೆಸ್ಟಲ್ಲಿ ಹೇಳಿದ್ದಾರೆ, ಅದು ಅಮೆರಿಕದ ಪ್ರಾದೇಶಿಕ ಅಥವಾ ಅಮೆರಿಕದ ದೇಶದ ಒಳಗಡೆಯ ವಿಚಾರ. ಅಲ್ಲಿ EVM ಅಂತ ಒಂದು ಹೆಸರು ಬಂದುಬಿಡ್ತು ಅಂಥೇಳಿ ನೀವು ಈ ರೀತಿಯ ಒಂದು ಮಾತನ್ನು ಆಡ್ತೀರಿ ಅಂತ ಆದರೆ, ಎಲೆಕ್ಟ್ರಾನಿಕ್ ಮತಯಂತ್ರಗಳ ಬಗ್ಗೆ ಅದು ಭಾರತದಲ್ಲಿ 90ರಿಂದ ಹೆಚ್ಚು ಕಮ್ಮಿ 3.25 ದಶಕ ನಾವು ಬಳಸಿದ್ದೇವೆ. ನಿಮ್ಮ ಸರ್ಕಾರವೂ ಬಂದಿದೆ, ಅಧಿಕಾರ ಮಾಡಿದ್ದೀರಿ. ಆಯಿತು, UPA ಸರ್ಕಾರ ಇರುವಾಗ ಯಾಕೆ EVM ಬಳಸಿದ್ರಿ? ತೆಗೆದಾಕ್ಬೋದಿತ್ತಲ್ಲ ನೀವು. ಅಂದರೆ ನಿಮಗೆ ಸೋತಾಗ EVM, ಗೆದ್ದಾಗ ಗಪ್ಚುಪ್. ಕರ್ನಾಟಕದ ಬಗ್ಗೆ 136 ಸೀಟ್ ಬಂತಲ್ಲ, ಹೇಳಿ EVM ಸರಿ ಇಲ್ಲ, ಮರು ಎಲೆಕ್ಷನ್ ಮಾಡೋಣ ಅಂತ ಯಾಕೆ ಹೇಳಿಲ್ಲ ನೀವು? ಅದೇ ಈಗ ಅದನ್ನು ಮಾತಾಡ್ತಾ ಇದ್ದೀರಿ. ಎಂಥದ್ರಿ ಇದೆಲ್ಲ? ದೇಶದ್ರೋಹಕ್ಕೂ ಒಂದು ಮಿತಿ ಇದೆ, ದೇಶವನ್ನು ಅಪಹಾಸ್ಯ ಮಾಡೋದಕ್ಕೂ ಒಂದು ಮಿತಿ ಇದೆ. ದೇಶದ ಇಡೀದಾದಂಥ ಆಡಳಿತ ಯಂತ್ರಗಳ ಬಗ್ಗೆ, ಆಡಳಿತ ವ್ಯವಸ್ಥೆಯ ಬಗ್ಗೆ ಕುಚೋದ್ಯ ಮಾಡೋದಕ್ಕೂ ಅದನ್ನು ಪ್ರಶ್ನಿಸುವುದಕ್ಕೂ ಒಂದು ಮಿತಿ ಇದೆ. ಏನಕ್ಕೇನ
ದೇಶದ ಇಡೀದಾದಂಥ ಪ್ರಭುತ್ವವನ್ನು ನೀವು ಅಧಿಕಾರಕ್ಕೆ ಬಂದರೆ ಸರಿ, ಅದೇ BJP ಅಧಿಕಾರಕ್ಕೆ ಬಂದರೆ ಅದು ಸರಿಯಲ್ಲ. ಮೋದಿಯವರನ್ನು ಅವಮಾನಿಸ್ತೀರಿ, ಮೋದಿಯ ಸರ್ಕಾರವನ್ನು ಅವಮಾನಿಸ್ತೀರಿ, ಮೋದಿಯವರು ಮಾಡಿದಂಥ 10 ವರ್ಷದ ಅಭಿವೃದ್ಧಿ ಕಾರ್ಯಗಳನ್ನು ಕಣ್ಣಿದ್ದು ಕಣ್ಣಿಲ್ಲದೆ ಇದ್ದ ಹಾಗೆ ನೋಡ್ತೀರಿ. ಏನಿದೆಲ್ಲ? ಇಂಥ ಒಂದು ದುಷ್ಕೃತ್ಯ ಇದೆಯಲ್ಲ, ಇದು ಕೂಡ ದೇಶದಲ್ಲಿ ನಡೀತದೆ, ಅದು ದಕ್ಕಿಸ್ಕೊಳ್ತವೆ ಅಂತ ಆದರೆ ಈ ದೇಶದ ಒಟ್ಟು ಜನರ ಮನೋಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ಬಹಳ ದೊಡ್ಡ ಸೂಚನೆಯಾಗಿ ಕಾಣ್ತಾ ಇದೆ. ಬಹಳ ದೊಡ್ಡ ಸೂಚನೆಯಾಗಿ. ನಮಗೆ ನೆಗೆಟಿವ್ ಆಸ್ಪೆಕ್ಟಿಗಿದ್ದಷ್ಟು ಆಸಕ್ತಿ ಪಾಸಿಟಿವ್ ಆಸ್ಪೆಕ್ಟಿಗಿಲ್ಲ. ಧನಾತ್ಮಕವಾದ ಚಿಂತನೆ, ಧನಾತ್ಮಕವಾದ ಬದಲಾವಣೆಗಳಿಗೆ ನಾವು ಕಿವಿಗೊಡುವುದಿಲ್ಲ, ಮನಸ್ಸು ಮಾಡೋದಿಲ್ಲ. ದೇಶ ಅಭಿವೃದ್ಧಿ ಆಗಬೇಕಾಗಿಲ್ಲ, ದೇಶ ಬರ್ಬಾದಾಗಿ ಹೋಗಲಿ, ದೇಶ ಹಾಳು ಬಿದ್ದು ಹೋಗಲಿ, ದೇಶ ಏನಕ್ಕೇನು ಬೇಕಾದರೂ ಆಗಲಿ, ನಮಗೊಂದಿಷ್ಟು ಪುಕ್ಕಟೆ ಗ್ಯಾರಂಟಿಗಳು ಕೊಟ್ಬಿಟ್ರೆ ನಾವು ಎಂಥ ಹಲ್ಕ ನನ್ನ ಮಕ್ಕಳಿಗೆ ಬೇಕಾದರೂ ಅಧಿಕಾರ ಕೊಡ್ತೇವೆ. ಇದು ಈ ಬಾರಿಯ ಚುನಾವಣೆ ಮತ್ತು ಅದರ ನಂತರದ ಪ್ರತಿಕ್ರಿಯೆಗಳು ತೋರಿಸ್ತಾ ಇರುವ ರೀತಿ ಏನು ಅಂದರೆ, ಇದೇ ರೀತಿ ನಾವು ಮುಂದುವರೆದರೆ ಮುಂದೊಂದು ದಿನ ಯಾವ ರೀತಿ ಆಗಬಹುದು? 136 ಅಭ್ಯರ್ಥಿಗಳ ಆಯ್ಕೆಯನ್ನೇ ಅಸಿಂಧುಗೊಳಿಸ್ಲಿಕ್ಕೆ ಇವತ್ತು ಕಾನೂನು ಮುಂದಾಗ್ತಾ ಇದೆ. ಯಾಕೆಂತಂದರೆ ಅಂಥ ಅಪ್ರಬುದ್ಧ ಕೆಲಸಗಳನ್ನು, ಅಂಥ ಒಂದು ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡಿದೆ. ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಮಾತೆತ್ತರೆ EVM ಪ್ರಧಾನಿಯವರಿಗೆ ಅವಮಾನ ಮಾಡೋದು ಅವರ ಅಜೆಂಡಾ. ಜನ ಇದನ್ನು ಒಂದೆರಡು ಸರಿ ನೋಡ್ಬೋದು, ಒಂದೆರಡು ಸರಿ ಬಿಟ್ಟಿ ಭಾಗ್ಯಕ್ಕೆ ಬೆಲೆ ಕೊಟ್ಟು ಮತ ಒತ್ತಬಹುದು. ಆದರೆ ಜನರ ಇಡೀದಾದಂಥ ದೇಶೀಯತೆ, ಪ್ರಜ್ಞಾವಂತಿಕೆ ಸಂಪೂರ್ಣವಾಗಿ ಸತ್ತಿಲ್ಲ, ನೆನಪಿಡಿ. ನಮಸ್ತೆ.